ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅದು ಎಷ್ಟು ಜವಾಬ್ದಾರಿಯ ಹುದ್ದೆ, ಎಷ್ಟು ದೊಡ್ಡ ಹೊಣೆಗಾರಿಕೆ ಅವರ ಮೇಲಿದೆ. ಕಳೆದ 11 ವರ್ಷಗಳಿಂದ ಆ ಹುದ್ದೆಯಲ್ಲಿದ್ದಾರೆ ಅಜಿತ್ ದೋವಲ್. ಅವರ ಬಗ್ಗೆ ಸೂಪರ್ ಸ್ಪೈ, ಮಹಾ ಚಾಣಾಕ್ಷ, ಸಾಟಿ ಇಲ್ಲದ ರಕ್ಷಣಾ ನಿಪುಣ, ಇನ್ನೂ ಏನೇನೆಲ್ಲ ಪ್ರಚಾರ ಇದೆ. ನೇರವಾಗಿ ಪ್ರಧಾನಿಗೆ ರಿಪೋರ್ಟ್ ಮಾಡುವ ಅವರಿಗೆ ಭಾರಿ ಪವರ್ ಇದೆ, ಪ್ರಭಾವ ಇದೆ. ಆದರೆ ಕಳೆದ 11 ವರ್ಷಗಳಲ್ಲಿ ದೇಶದಲ್ಲಿ ಭದ್ರತೆ ವಿಷಯದಲ್ಲಿ ಅವರ ಛಾಪು ಕಂಡಿದೆಯಾ? ಉರಿ, ಪುಲ್ವಾಮಾ, ಪಹಲ್ಗಾಮ್, ದಿಲ್ಲಿ, ಗುರುದಾಸ್ಪುರ, ಪಠಾನ್ಕೋಟ್, ಬಾರಾಮುಲ್ಲಾ, ಇತ್ತೀಚಿನ ದಿಲ್ಲಿ ಕಾರ್ ಬಾಂಬ್ ಸ್ಫೋಟ, ಹೀಗೆ ಅದೆಷ್ಟು ಸಾಲು ಉಗ್ರ ದಾಳಿಗಳು 2014ರ ಬಳಿಕವೇ ಈ ದೇಶದಲ್ಲಿ ನಡೆದು ಹೋದವು. ಈಗ ಅದೇ ಭದ್ರತಾ ಸಲಹೆಗಾರ ಧೋವಲ್ ಅವರು 1000 ವರ್ಷಗಳ ಹಿಂದಿನ ಘಟನೆಗಳ ಬಗ್ಗೆ ಸೇಡು ತೀರಿಸಿಕೊಳ್ಳಲು ಯುವಕರಿಗೆ ಹೇಳ್ತಾ ಇರೋದು ಯಾವ ರಾಜಕೀಯ ಪ್ರಣಾಳಿಕೆಯ ಭಾಗ? ಐತಿಹಾಸಿಕ ಲೋಪಗಳನ್ನು ನೆನಪಿಸ್ತಾ ಯಾರದೋ ಪ್ರಮಾದಗಳಿಗೆ ಈಗ ಸೇಡಿನ ಕಿಚ್ಚು ಹಚ್ಚುವುದು ವೈವಿಧ್ಯಮಯ ದೇಶವನ್ನ ಎಲ್ಲಿಗೆ ಕೊಂಡೊಯ್ಯಬಹುದು? ಚುನಾವಣೆಗಳ ಸಂದರ್ಭದಲ್ಲಿ ಜನಸಂಖ್ಯಾ ಸ್ವರೂಪವನ್ನ ಬೆದರಿಕೆ ಎಂದು ಬಿಂಬಿಸುವುದು ಮತದಾರರನ್ನ ಧ್ರುವೀಕರಿಸಲು ಬಳಸುವ ಲೆಕ್ಕಾಚಾರದ ಕುತಂತ್ರ ಅಲ್ವಾ? ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಾಡಬೇಕಾದದ್ದು ಇದನ್ನೇನಾ? ಈ ಬಗ್ಗೆ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ನಲ್ಲಿ ವಿವರವಾಗಿ ತಜ್ಞರ ಅಭಿಪ್ರಾಯಗಳನ್ನು ಇಟ್ಟು ಮಾತನಾಡಿರುವ ವಿಡಿಯೋ ಇದೆ, ದಯವಿಟ್ಟು ವೀಕ್ಷಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿಬಿಡಿ. ನಮ್ಮ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೂ ನಿಮಗಿಷ್ಟವಾದ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ.